వంటగది ముందు అల్లే ಚೆನ್ನಾಗಿದೆ ಅಕ್ಕ ಹಂಗೆ ಬಂದ್ರಕ್ಕ ಇದು ಒಂದಕ್ರ ಅವ್ರ ವಿಡಿಯೋ ಹೋಗಪ್ಪ ಅಶೋಕ ಎಲ್ಲ ಹಂಗೆ ನಿಂತ್ಕೊಳ್ಳಿ ಹಾಂ ಸೈಡ್ ಬಾ ಚೂರು ಸ್ವಲ್ಪ ಮುಂದೆ ಬನ್ನಿ. ಇವತ್ತು ದಿನಾಂಕ 10ನೇ ತಾರೀಕು ಫೆಬ್ರವರಿ 25 ನಾವು ಇಲ್ಲಿ MP ಆಫೀಸ್ ಒಳಗಡೆ ಇದ್ದೀವಿ. ಏನಕ್ಕಂದರೆ ನಮ್ಮ ಸ್ಥಳೀಯರಿಗೆ SC ST ಅವ್ರಿಗೆ ಮೀಸಲಿಟ್ಟ ಜಾಗನ GM ಸಾಫ್ಟ್ವೇರ್ ಅನ್ನೋರು ಒತ್ತುವರಿ ಮಾಡ್ಕೊತಿದ್ದಾರೆ. ಅವ್ರನ್ನ ಈ ಕೂಡಲೇ ತಡಿಬೇಕು, ನಮ್ಮ ಜನಕ್ಕೆ ಮನೆ ಮಾಡಿಕೊಡ್ಬೇಕು, ಊರಿಗೆ ಉಪಯೋಗ ಆಗೋ ಥರ ಯೋಜನೆಗಳನ್ನ ಅಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು MP ಆಫೀಸ್ ಹತ್ರ ಮನವಿ ಮಾಡ್ಕೊಂಡಿದ್ದೀವಿ. ಅವ್ರು ಸೆಷನಲ್ಲಿ ಇದ್ದೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ಅವ್ರಿಗೆ ಇಂಟಿಮೇಷನ್ ಮಾಡ್ತಾರಂತೆ. ಸೊ ದಯವಿಟ್ಟು MP ಸರ್ ಏನು ಮಾಡಬೇಕು, ಅಲ್ಲಿ ಬಂದ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇದು ಹಲವಾರು ನಾವು ಹೋರಾಟ ಮಾಡಿ ಇಷ್ಟು ದೂರ ಕಾಪಾಡ್ಕೊಂಡಿದ್ದೀವಿ. ಆದರೆ MP ಸರ್ ದಯವಿಟ್ಟು ಬಂದು ಅಲ್ಲಿ ನ್ಯಾಯಪರ ನಿಂತು ಊರಿಗೆ ಒಳ್ಳೇದಾಗಬೇಕು. ನಿಮ್ಮ ಜನರೆಲ್ಲ ಇಲ್ಲಿದ್ದೀವಿ. ಇದೇ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜಯನಗರ ದಕ್ಷಿಣ ಕ್ಷೇತ್ರ ಇದು. ನಿಮ್ಮ ಕ್ಷೇತ್ರದಲ್ಲಿ ನಾವು ಎಲ್ಲರೂ ಮನವಿ ಮಾಡ್ಕೊಂಡಿದ್ವಿ, ಊರು ಜನನೇ ಬಂದಿದ್ದೀವಿ. ದಯವಿಟ್ಟು ನಮ್ಮ ಸಮಸ್ಯೆನ ಸರಿ ಮಾಡಿಕೊಡ್ಬೇಕು. ಈಗ ಆಲ್ರೆಡಿ ನಾವು MLA ಅವ್ರಿಗೆ ವಿಚಾರ ಮುಗಿಸಿ ಈಗ MP ಅವ್ರ ಆಫೀಸ್ಗೆ ಬಂದಿದ್ವಿ. ಅವರು ಸೆಷನ್ ಇರೋದ್ರಿಂದ ಡೆಲ್ಲಿಯಲ್ಲಿದ್ದಾರೆ ಅಂತ ಗೊತ್ತಾಯಿತು. ಮತ್ತು ಈ ವಿಚಾರದ ಬಗ್ಗೆ ಅವ್ರಿಗೆ ನಾವು ಒಂದು ಡ್ರಾಫ್ಟ್ ಕೂಡ ಮಾಡಿ ಒಂದು ನೋಟಿಸ್ ಕೊಟ್ಟಿದ್ವಿ, ಲೆಟ್ರ್ ಕೊಟ್ಟಿದ್ವಿ. ಬಂದಿದ್ದ ತಕ್ಷಣ MP ಅವ್ರಿಗೆ ತಿಳಿಸಿದ್ರೆ ಶೇಖರ್ ಸರ್ ಅವರು ಕೂಡ ಬಂದು ಆ ಜಾಗಕ್ಕೆ ಬಂದು ಸಾಫ್ಟ್ವೇರ್ ಏನು GM ಸಾಫ್ಟ್ವೇರ್ ಕಂಪ್ನಿ ಇದೆಯಲ್ಲ ಆ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿ ನಮ್ಮವ್ರು ಸುಮಾರು 12ರಿಂದ 13-14 ಮನೆಗಳನ್ನ JCB ಮುಖಾಂತರ ತಂದು ಅದನ್ನು ಎಲ್ಲ ನೆಲಸಮ ಮಾಡಿದ್ದಾರೆ. ಅಕ್ರಮವಾಗಿ ರಾಜಕಾಲುವೆ ಜೊತೆಗೆ ನಮ್ಮ ಮನೆಗಳನ್ನೆಲ್ಲ ಒತ್ತುವರಿ ಮಾಡಿಕೊಂಡು GM ಸಾಫ್ಟ್ವೇರ್ ಅವರು ಈಗ ಅದನ್ನು ಏನು ಕನ್ಸ್ಟ್ರಕ್ಟ್ ಮಾಡಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವು MP ಅವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ವಿ. ನೆಕ್ಸ್ಟ್ ಅವ್ರು ಬಂದು ನಮ್ಮ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ MLA ಅವರು MP ಅವರು. ಮುಂದಿನ ದಿನದಲ್ಲಿ ಇದು ಹೋರಾಟ ಮಾಡ್ತೀವಿ. ನಾವು ಅಲ್ಲೇ ಕುತ್ಕೊಂಡು ಸ್ಥಳೀಯರೆಲ್ಲ ಸೇರಿಕೊಂಡು ಅಹೋರಾತ್ರಿ ಅಲ್ಲೇ ಧರಣಿ ಮಾಡೋದಕ್ಕೆ ನಾವು ನಿರ್ಣಯ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಅದಾಗುತ್ತೆ. ನಮ್ಮ ಸಮಸ್ಯೆನ ಬಗೆಹರಿಸಿಲ್ಲ ಅಂದರೆ ನಮ್ಮ ಮುಂದಿನ ದಾರಿ ಏನು, ಹೋರಾಟ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಸಜ್ಜರಾಗಿದ್ದೀವಿ ಅಂತ ನಾವು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ. ಜೈ ಭೀಮ್. ನೋಡಿ, ಇಷ್ಟು ದಿವಸ ಕೆಲವು ಲೀಡರ್ಗಳನ್ನ ನಂಬಿಕೊಂಡು ನಮ್ಮ ಜನರು ಮೋಸವಾಗಿದ್ದಾರೆ. ಆದರೆ ಇನ್ನು ಮುಂದೆ ನಾವು ಬಿಡಲ್ಲ. ಆದ ಕಾರಣಗಳಿಂದ ಇವತ್ತು ನಾವು ರಚಿಕೊಂಡಿದ್ದೀವಿ. ಶಾಸಕರು ಸಹ ಇಲ್ಲ, MPನೂ ಇಲ್ಲ. ಇವ್ರ ಗಮನಕ್ಕೆ ತಂದಿದ್ದೀವಿ ಸಹ. ಶಾಸಕರು ಸರಿ, MPನೂ ಸರಿ, ಈ ವಿಚಾರವನ್ನು ಗಂಭೀರವಾಗಿ ತಾವುಗಳು ಪರಿಗಣಿಸಿಕೊಂಡು ಸರಿಯಾದ ಇಲ್ಲಿರುವ ಈ ನಮ್ಮ ಜನರಿಗೆ ನ್ಯಾಯ ಕೊಡಬೇಕು. ಮತ್ತು GM ಸಾಫ್ಟ್ವೇರ್ ಆತನ ಮಾಲೀಕ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ನಾವು ಬಂದು GM ಸಾಫ್ಟ್ವೇರ್ ಆಸ್ತಿಯನ್ನು ಕೇಳ್ತಾ ಇಲ್ಲ. ನಾವು ಇಷ್ಟು ವರ್ಷ ಎಲ್ಲಿ ವಾಸ ಇದ್ದೀವಿ, ನಮ್ಮ ಸ್ಥಳ ಮಾತ್ರ ನಾವು ಕೇಳ್ತಾ ಇರೋದು. ಆದ್ದರಿಂದ ಇದು ಸರ್ಕಾರ ಕೂಡ ಗಮನಕ್ಕೆ ತಗೋಬೇಕು. ಕೊಳಚೆ ನಿರ್ಮಲ ಮಂಡಳಿ ಅಧಿಕಾರಿಗಳು ತಾವು ಕೂಡ ಇದು ಗಮನಕ್ಕೆ ತಗೊಂಡು ನೀವು ಬರೀ ಕುತಂತ್ರಗಳು ಮಾಡ್ತಾ ಇದ್ರ ನೋಡಿ. ಇಷ್ಟು ದಿವಸ ನಾವು ಬಿಟ್ಟಿದ್ದೀವಿ, ಇನ್ನು ಮುಂದೆ ನಾವು ಬಿಡಲ್ಲ. ನಾವು ಬೀದಿಗಳಿದ್ರೆ ಸರಿ ಇಲ್ಲ, ಒಳ್ಳೆ ಪಾಠ ಕಳಿಸ್ಬಿಡ್ತೀವಿ. ಆದ್ದರಿಂದ ಈ MP ಏನು ಶನಿವಾರ ಬರ್ತಾರೆ. ಇವತ್ತು ಸಂಜೆ ಶಾಸಕರು ವಿಜಯಕುಮಾರ್ ರಾಮಮೂರ್ತಿ ಸಿಗ್ತಾರೆ. ಸಿಕ್ಕಿದ ಕೂಡಲೇ ಮತ್ತೆ ಒಂದು ಟೈಮ್ ಅವ್ರಿಗೆಲ್ಲ ಭೇಟಿ ಮಾಡಿ ಒಂದು ಕಾನೂನು ರೀತಿಯಾಗಿ ಕ್ರಮ ತಗೊಳ್ಳೋ ಮುಂದಾಯ್ತೀವಿ ಅಂತ ಹೇಳಿ ಈ ಮಾತನ್ನು